ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಲವು ತಿಂಗಳುಗಳಿಂದ ನೀರು ಪೂರೈಕೆ ಮಾಡದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಎದುರು ಗ್ರಾಮಸ್ಥರು ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಗದಗ ತಾಲೂಕಿನ ಕೋಟುಮಚಗಿ ಗ್ರಾಮದಲ್ಲಿ ಹನಿ ನೀರಿಗೂ ಬರ ಎದುರಾಗಿದೆ. ಕಿಲೋಮೀಟರ್ ದೂರದಿಂದ ಕೊಡ ಹೊತ್ತು ನೀರು ತರುವಂತಹ ಪರಿಸ್ಥಿತಿ ಎದುರಾಗಿದೆ. ಮಹಿಳೆಯರು ಮಕ್ಕಳು ಪ್ರತಿನಿತ್ಯ ನೀರಿಗಾಗಿ ನರಳಾಡ್ತಿದ್ದಾರೆ. ನೀರಿಗಾಗಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಈಗ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ. ಒಂದು ಕಡೆ ಕೆಂಡದಂತ ಬಿಸಿಲು, ಇನ್ನೊಂದು ಕಡೆ ಉರಿ ಬಿಸಿಲಿನಲ್ಲಿ ನೀರು ತರ್ತಾ ಇದ್ದಾರೆ ಜನರು. ನೀರಿನ ಬರ ಹಿನ್ನೆಲೆ ನಮ್ಮೂರಿಗೆ ಹೆಣ್ಣು ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಳ್ತಿದ್ದಾರೆ. ವರ್ಷಗಳಿಂದ ನೀರಿಗಾಗಿ ಮನವಿ ಮಾಡಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಇದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನೀರಿಗಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪವನ್ನ ಹಾಕ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಊರ ಸುತ್ತ 3 ಕೆರೆಗಳಿದ್ರೂ ಕೂಡ ಖಾಲಿಯಾಗಿವೆ. ಅವೈಜ್ಞಾನಿಕವಾಗಿ ಕೆರೆಗಳನ್ನ ನಿರ್ಮಾಣ ಮಾಡಿರೋ ಕಾರಣ ಈ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಚುನಾವಣೆಗೂ ಮುನ್ನ ಪ್ರಚಾರಕ್ಕೆ ಬಂದವರು ಗೆದ್ದ ಮೇಲೆ ಸಮಸ್ಯೆ ಆಲಿಸೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮಗೆ ಯಾವ ಸೌಲಭ್ಯಗಳು ಬೇಡ, ಮೊದಲು ನೀರು ಕೊಡಿ ಸಾಕು ಅಂತ ಹೇಳಿ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ಗ್ರಾಮದಲ್ಲಿರೋ ಕೆರೆಗಳನ್ನ ತುಂಬಿಸಿ ನೀರಿನ ಬವಣೆ ನೀಗಿಸಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಮೂಲಭೂತ ಸೌಕರ್ಯಕ್ಕೆ ವಂಚಿತ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿ ದುರಾಡಳಿತ. ಈ ನಿಟ್ಟಿನೊಳಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ವರ್ಗಕ್ಕೆ ನಮ್ಮ ಭಾಗದ ಶಾಸಕರು ಕಿವಿ ಹಿಂಡುವಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನೋಡ್ರಿ, ಇಂಥ ಬರಗಾಲ ಐತಿ, ಕೋಟುಮುಚಿ ಗ್ರಾಮದ ನೀರಿಗೆ ಹಾಹಾಕಾರ ಐತಿ. ಇವತ್ತು ನಮ್ಮ ಯುವ ಪಡೆ ಒಂದಿಷ್ಟು ಯುವಕರು ಹೋಗಿ ಮನವಿ ಕೊಡ್ಬೇಕು, ಅಲ್ಲಿ ನಮ್ಮ ಸೌಲಭ್ಯ ಕೇಳ್ಬೇಕು, ನೀರು ಕೇಳ್ಬೇಕು ಅಂತ ಹೋದ್ರ ಗ್ರಾಮ ಪಂಚಾಯತ್ ಕಟ್ಟಿ ಮಾಡಿ ನಿಂತ್ಕೊಂಡು ನಮ್ಗ ಒಂದ್ ಮಾತಂದು ಕಳಿಸ್ಬಿಡ್ತಾನ. ಅದೇನು ಮಾಡ್ತಿ, ಅದ್ ಹಂಗೈತಿ, ಪಂಚಾಯತ್ ರೊಕ್ಕಿಲ್ಲ, ಬರೀ ಆರಿಕೆ ಉತ್ತರ ಕೊಡ್ತಕ್ಕಂಥದ್ದು. ಎಷ್ಟರ ಮಟ್ಟ ಐತಿ ನೋಡಿ. ಇವತ್ತು ಮೂಲಭೂತ ಸೌಕರ್ಯ ಕೇಳಕ್ ಹೋದಪ್ಪ ನಮ್ಗೆ ಆರಿಕೆ ಉತ್ತರ ನೀಡಿ ನಮ್ಗೆ ಬೇದ್ ಕಳಿಸುವಂತ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾರ. ಈ ನಿಟ್ಟಿನೊಳಗೆ ಶಾಸಕರು ಕಿವಿ ಹಿಂಡುವಂತ ಕೆಲಸ ಮಾಡ್ತಾ ಇಲ್ಲ. ನೀರಿನ ಬರ ಕೋಟುಮುಚಿ ಗ್ರಾಮದೊಳಗೆ ಭಯಂಕರ ಐತಿ. ನಮ್ಮ ಊರೊಳಗೆ 4 ಕೆರೆ ಅದಾವು. ಯಾವ ಊರಾಗ 4 ಕೆರೆ ಇಲ್ಲ. ನಮ್ಮ ಊರಾಗ ಕೋಟುಮುಚಿ ಗ್ರಾಮದಲ್ಲಿ 4 ಕೆರೆ ಅದಾವು. ರೋಣ ಮತಕ್ಷೇತ್ರದ ಊರು ನಮ್ದು ಕೋಟುಮುಚಿ ಗ್ರಾಮ ರೋಣ ವಿಧಾನಸಭಾ ಮತಕ್ಷೇತ್ರದ್ದು. ಆ ಮತಕ್ಷೇತ್ರದ ಶಾಸಕ JS ಪಾಟೀಲ್ ಅವರು 1000 ಕೆರೆಗಳ ಸರದಾರ ಅಂತ ತಿಳ್ಕೊಂಡು ಬಿರುದು ಪಡೆದಂತವ್ರು. ಕೋಟುಮುಚಿ ಗ್ರಾಮದ 4 ಕೆರೆ ಅದಾವಲ್ಲ, ನಿಮಗೆ ಕಾಣಲಿಲ್ಲ ಅಂದ್ರೆ ಸಾಹೇಬ್ರ? ನಮಗ ನೀರಿನ ಬಗ್ಗೆ ಭಾಳ ತೊಂದ್ರೆ ಐತ್ರಿ. ನಾವ್ ಅದಕ್ಕ ಹೋರಾಟ ಮಾಡಾಕತ್ತೀವ್ರಿ. ನಮಗ್ ನೀರೇ ಇಲ್ರಿ ಕೋಟುಮುಚಿ ಆಗ್ಯಪ್ಪ. ಹೆಂಗ್ರಿ ನಮ್ ಜೀವನ ಸಾಗದು? ಅದ್ರಲ್ಲಿದ್ದಾನ ನಮ್ಗ ಇವತ್ತ ಎಲ್ಲಾ ಸಮಸ್ಯೆ ಕೂಡಿ ವಿಚಾರ ಮಾಡಾಕತ್ಯಾರ್ರಿ. ಮತ್ ಇದಕ್ ನಮ್ಮ ನೀರಿಂದ ನೀವ್ ವ್ಯವಸ್ಥೆ ಮಾಡ್ಬೇಕ್ರಿ. 2 ತಿಂಗಳಾತ್ರಿ. ಅದ ಎಲ್ಲಾರ ಬೀಳ್ಬೇಕ ಸಣ್ಣಗ ಅವ್ನ ಹೋಗಿ ತರ್ಬೇಕ್ರಿ, ಜೀವನ ಸಾಗಿಸ್ಬೇಕ್ರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಗದಗ ತಾಲೂಕಿನ ಕೋಟಮಚಗಿ ಗ್ರಾಮದಲ್ಲಿ ಜನರು ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ ಸುನಿಧಿ, ಗದಗ ತಾಲೂಕಿನ ಕೋಟುಮುಚಗಿ ಗ್ರಾಮ ಇದೆ. ಇದು ಈ ಗ್ರಾಮದಲ್ಲಿ ಇವತ್ತಿನ ಪ್ರಾಬ್ಲಮ್ ಅಲ್ಲ. ಕಳೆದ ಹಲವಾರು ವರ್ಷಗಳಿಂದ ಬೇಸಿಗೆ ಇನ್ನೇನು ಪ್ರಾರಂಭ ಆಗುತ್ತೆ ಅಂದ್ರೆ ನೀರಿಗಾಗಿ ಅವರು ಬವಣಿಸ್ತಕ್ಕಂಥದ್ದು. ಆದ್ರೆ ಈ ತನಕ ಕೂಡ ಆಡಳಿತ ವರ್ಗದವರು ಯಾವುದೇ ರೀತಿ ಪರಿಹಾರ ಕೊಂಡ್ಕೊಂಡಿಲ್ಲ. ಯಾಕಂದ್ರೆ ಈಗಾಗಲೇ ಬೇಸಿಗೆ ಮುಗಿದು ಮಳೆಗಾಲ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ಮಳೆಗಾಲ ಪ್ರಾರಂಭ ಆದ್ರೂ ಕೂಡ ಈ ಕೋಟುಮಚಗಿ ಗ್ರಾಮದ ಸ್ಥಳೀಯರ ಒಂದು ನೀರಿನ ಬವಣೆಯನ್ನ ನೀಗಿಸುವಲ್ಲಿ ಜನಪ್ರತಿನಿಧಿಗಳಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ಹಿನ್ನಡೆಯನ್ನ ವಹಿಸಿರ್ತಕ್ಕಂಥದ್ದು. ಜೊತೆಗೆ ಗ್ರಾಮದಲ್ಲಿ 3 ಕೆರೆಗಳಿವೆ. ಕೆರೆಗಳ ಇದ್ರೂ ಕೂಡ ಇಲ್ಲದಂತಿದೆ. ಯಾಕಂದ್ರೆ ಆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂತ ಕೆಲಸ ಸಹ ಆಗಿಲ್ಲ. ಅವು ಆ ನೀರಿದ್ರು ಕೂಡ ಅಲ್ಲಿ ದನಕರುಗಳಿಗೂ ತೊಳಿಲಿಕ್ಕೂ ಬಾರದಂತ ಇರೋ ಅಲ್ಪ ಸ್ವಲ್ಪ ನೀರು ದನಕರುಗಳಿಗೂ ತೊಳಿಲಿಕ್ಕೂ ಬಾರದಂತ ಸ್ಥಿತಿಯಲ್ಲಿದೆ. ಒಂದೇನಂದ್ರೆ ಬಳಸಲಿಕ್ಕೆ ಏನಾದ್ರೂ ನೀರಿನ ಅಭಾವ, ಕುಡಿಲಿಕ್ಕೆ ಅಭಾವ ಇತ್ತಂದ್ರೆ ಎಲ್ಲಿಯಾದ್ರೂ ಹೋಗಿ ಕಿಲೋಮೀಟರ್ ಗಟ್ಲೆ ಹೋಗಿ ತಂದು ಕುಡಿಬಹುದು ಲೀಟರ್ ಗಟ್ಲೆ ನೀರು. ಇನ್ನು ಈ ಗ್ರಾಮಸ್ಥರಿಗೆ ಬಳಸಲಿಕ್ಕೂ ಇಲ್ಲ, ಕುಡಿಲಿಕ್ಕೂ ಇಲ್ಲ.
ಹೀಗಾಗಿ ಈ ಸ್ಥಳೀಯರ ಒಂದು ಅಳಲನ್ನ ಯಾರೂ ಕೂಡ ಕೇಳ್ತಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗ್ಲೇ ಏನ್ ಇಷ್ಟು ವರ್ಷ ಆಗಿತ್ತು, ಇಷ್ಟು ವರ್ಷಗಳಿಂದ ಅಧಿಕಾರಿಗಳಿಗಾಗಿರ್ಲಿ ಜನಪ್ರತಿನಿಧಿಗಳಾಗಿರ್ಲಿ ಎಲ್ಲರ ಗಮನಕ್ಕೆ ತಂದ್ರೂ ಕೂಡ ಯಾರು ಕೂಡ ನಮ್ಮ ಊರ ಹತ್ರ ಸುಳಿತಾ ಇಲ್ಲ, ನಮ್ಗೆ ಒಂದು ಸೂಕ್ತ ಪರಿಹಾರ ಕಂಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಸ್ಥಳೀಯರ ಒಂದು ದೊಡ್ಡ ಆರೋಪ ಆಗಿದೆ. ಸುನಿಧಿ, ಧನ್ಯವಾದಗಳು ಫಾರೂಕ್ ಮಖಾಂದ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿಯಾಗಿ ಜನರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ರು. ಪ್ರತಿನಿತ್ಯ ಬಳಸುವಂತ ನೀರಿಗೂ ಕೂಡ ಇಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರುವಂತ ಪರಿಸ್ಥಿತಿಯಲ್ಲಿ ಜನ ಇದ್ರೂ ಕೂಡ ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯಾದಂತ ಪ್ರತಿಕ್ರಿಯೆಯನ್ನು ನೀಡ್ತಿಲ್ಲ, ಇದಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರ ಆರೋಪವಾಗಿದೆ. ಎಲೆಕ್ಷನ್ ಸಮಯದಲ್ಲಿ ಬರ್ತಾರೆ, ನಾವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ. ಆದ್ರೆ ಈಗ ಎಲೆಕ್ಷನ್ ನಲ್ಲಿ ಗೆದ್ದ ಮೇಲೆ ಯಾರು ಕೂಡ ನಮ್ಮ ಸಮಸ್ಯೆಯನ್ನ ಆಲಿಸೋದಕ್ಕೆ ಬರೋದಿಲ್ಲ. ಬೇಕಾಗಿರುವಂತ ಮೂಲ ಸೌಕರ್ಯಗಳನ್ನ ಇವರು ಪೂರೈಸುವಂತ ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ಈ ಜನಪ್ರತಿನಿಧಿಗಳ ಕೆಲಸವಾದ್ರೂ ಏನು, ಅವರ ಜವಾಬ್ದಾರಿ ಏನು ಅಂತ ಹೇಳಿ ಹಿಡಿಶಾಪ ಹಾಕ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ 3 ಕೆರೆಗಳಿದ್ರೂ ಕೂಡ ಅವರಿಗೆ ನೀರನ್ನ ಒದಗಿಸೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಕೆರೆಗಳನ್ನ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಈಗ ಕೇಳಿರುವ ಪ್ರಕಾರ ಈ ನೀರು ಏನು ಕೆರೆಯಲ್ಲಿ ಇರುವಂತಹ ನೀರು ಕೂಡ ದನ ಕರುಗಳನ್ನ ತೊಳೆಯೋದಕ್ಕೂ ಕೂಡ ಯೋಗ್ಯವಿಲ್ಲದ ರೀತಿಯಲ್ಲಿ ಆಗೋಗಿದೆ. ಹಾಗಾಗಿ ಆ ನೀರನ್ನು ಕೂಡ ಬಳಸೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಸದ್ಯ ಗ್ರಾಮಸ್ಥರಿದ್ದಾರೆ. ಕುಡಿಯೋ ನೀರಿಗಾದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತರಬಹುದು, ಆದ್ರೆ ಬಳಸೋ ನೀರಿಗೂ ಸಮಸ್ಯೆ ಆದ್ರೆ ಹೇಗೆ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರೊಬ್ಬರು ಮೊಹಮ್ಮದ್ ಕಾತರ್ಗಿ ಅಂತ ಹೇಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊಹಮ್ಮದ್ ಕಾತರ್ಗಿ ಅವರೇ, ಈಗ ಇಲ್ಲಿ ಇಷ್ಟು ಸಮಸ್ಯೆ ಆಗ್ತಾ ಇದೆ ನಿಮ್ಮ ಗ್ರಾಮದಲ್ಲಿ ನೀರಿಗಾಗಿ, ಇಷ್ಟೆಲ್ಲ ನೀವು ಪರದಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ತಿಲ್ವಾ? ಹಾಗಾದ್ರೆ ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಹೌದು ಮೇಡಮ್, ಇದು ಇವತ್ತಿಂದಲ್ಲ ಬಹಳ ವರ್ಷಗಳಿಂದಾನೇ ಇದೆ ಇದು. ಬಟ್ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಹೋಗಿ ಮಾತಾಡಿದ್ರು ಸ್ವತಃ ಇದಕ್ಕೆ ಯಾವುದೇ ಪರಿಹಾರ ಇಲ್ಲ. ಬೇಜವಾಬ್ದಾರಿಯಿಂದ ಬಹಳ ವರ್ತಿಸ್ತಾರೆ. ಯಾವುದೇ ರೀತಿ ನಾವು ಅವ್ರ ನೀರಿನ ಬಗ್ಗೆ ಹೋಗಿ ಕೇಳಿದ್ರೆ ಆಯ್ತು ನೋಡೋಣ ಮಾಡೋಣ ಅಂತ ವಿಷಯ ಹೇಳ್ತಾರೆ ಹೊರತು ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಿರಾಸಕ್ತಿ ಬಹಳ ವಹಿಸ್ತಾರೆ. ಯಾವುದೇ ರೀತಿಯಿಂದ ನಮ್ಗೆ ನೀರಿನ ಕುಡಿಯೋ ಸಮಸ್ಯೆ ಅಲ್ಲಿ ಕ್ಲೋರಿಡ್ ಬಹಳ ಇದೆ ಆ ನೀರಿನಲ್ಲಿ. ಅದೇ ನೀರನ್ನು ಕುಡಿದ ಜನರು ಸಾಕಷ್ಟು ಆರೋಗ್ಯಕರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿವರೆಗೂ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಾಗ್ಲಿ ಸರ್ಕಾರ ಆಗ್ಲಿ ಅಥವಾ ಸ್ಥಳೀಯ ಆಡಳಿತವಾಗ್ಲಿ ಯಾವ ಸಹಿತ ಮಾನವೀಯತೆ ಸತ ಇಲ್ದಾನೆ ವರ್ತಿಸ್ತಾರೆ ಅಲ್ಲಿ. ಈಗ ಹಾಗಾದ್ರೆ ನೀವು ಎಷ್ಟು ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರ್ತಿದ್ದೀರಾ? ಹಾಗಾದ್ರೆ ಹೋಗ್ತದೆ 2-3 ಕಿಲೋಮೀಟರ್ 5 ಕಿಲೋಮೀಟರ್ ವರೆಗೂ ಹೋಗ್ಬೇಕಾಗುತ್ತೆ ಮೇಡಮ್ ನಾವು. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಇವರು 2-5 ಕಿಲೋಮೀಟರ್ ಗಟ್ಟಲೆ ಹೋಗಿ ಪ್ರತಿದಿನ ನೀರು ತರಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮಗಳನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ಇವರು ಆರೋಪಿಸ್ತಾ ಇರುವಂತದ್ದು. ಇಷ್ಟೆಲ್ಲ ಸಮಸ್ಯೆಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಕೇಳಿಸಿದ್ರು ಕೇಳದೆ ಇರುವಂತ ರೀತಿಯಲ್ಲಿ ಇರೋದು ಯಾಕೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಪ್ರಶ್ನೆಯಾಗಿದೆ. ನೀರಿಗಾಗಿ ಹೋರಾಟ